ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ನಾವು ಒಂದೇ ಖುಷಿನಲ್ಲಿದ್ವಿ. ಅವನುಸ್ನ ತೆಗೆದ್ಬಿಡ್ತಾರೆ ಅಂತ. ಟ್ರಂಪ್‌ನ ನಂಬೋಕೆ ಆಗಲ್ಲ. ಟ್ರಂಪ್ ಆಗಬೇಕರು ನಮ್ಮ ದೋಸ್ತು. ಒಂದೇನೋ ಹೇಳ್ತಾರೆ, ಬೆಡ್ಡಿಂದ ಈಗ ಆಪೋಸಿಟ್ ಸೈಡ್ ಅಲ್ಲಿ ಇದ್ರು ಅಂತಂದ್ರೆ ಇನ್ನೊಂದೇನೋ ಮಾಡ್ತಾರೆ. ಇವತ್ತು ಇರಾನ್ ಮೇಲೆ ಗುಂಡು ಹಾಕಿದ್ದಾರೆ. ಅದರಿಂದ ನಾವೆಲ್ಲ ಒಳ್ಳೇದು ನಡೆಯುತ್ತೆ ಅಂತ ಅನ್ಕೊಂಡಿದ್ದೆಲ್ಲ ಗಾಲಿ. ಅದರಿಂದ ತಿರ್ಗಾ ಕಚ್ಚಾ ತೈಲದ ಬೆಲೆ ಏರುತ್ತೆ. ಈಗ 98, 99 ಹೋಗಿದೆ. ಇಂಡಿಯಾ ಬ್ಯಾಸ್ಕೆಟ್ ಅದಕ್ಕಿಂತ ಮೇಲೆ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಚಿನ್ನದ ಬೆಲೆ ಇಳಿದಿದೆ. ಅದರಿಂದ ₹50 ಇಳಿದಿದೆ. 14,730. 24 ಕ್ಯಾರೆಟ್ ಗೋಲ್ಡ್ 16,069. ಸಿಲ್ವರ್ ನೋ ಚೇಂಜ್ ಅಂತ ಹೇಳ್ತಾ ಇದ್ದಾರೆ. ಆಕ್ಚುಲಿ ಅಡಿ ಪಾತಾಳಕ್ಕೆ ಹೋಗಿ 273 ನಲ್ಲಿ ಇದೆ. ಇವತ್ತು ಆಕ್ಚುಲಿ ಮಾರ್ಕೆಟ್ ತುಂಬಾನೇ ಫ್ಲಾಟ್. 20-25 ಪಾಯಿಂಟ್ ಪ್ಲಸ್, 2 ಸಲ ನೆಗೆಟಿವ್ ಹೋಗಿ ಪಾಸಿಟಿವ್ ಬಂದಿದೆ. ಬ್ಯಾಂಕ್ ನಿಫ್ಟಿನ ಇಟ್ಕೊಂಡು ಏರಿಸ್ತಾ ಇದ್ದಾರೆ. ಬ್ಯಾಂಕ್ ನಿಫ್ಟಿನಲ್ಲಿ ಏನು ಇಲ್ಲ ಅನ್ನೋದು ಗೊತ್ತು. ಬಾಂಡ್ಸ್ ಏರಲಿದೆ. ಬಾಂಡ್ಸ್ ಏರಿದ್ರೆ ಬ್ಯಾಂಕ್ದು ಮಾರ್ಕೆಟ್ ಲಾಸ್ ಬರುತ್ತೆ. ಅದರಿಂದ ಬ್ಯಾಂಕ್ಸ್ ದೊಡ್ಡ ಒಂದು ಪ್ರಾಫಿಟ್ ಮಾಡೋದಕ್ಕೆ ಸಾಧ್ಯತೆಗಳಿಲ್ಲ. ಎನಿವೆ ಪಂಪ್ ಹೊಡಿತಾ ಇದ್ದಾರೆ ಮ್ಯೂಚುವಲ್ ಫಂಡ್ಸ್. ನಾವು ಅದನ್ನ ನೋಡ್ತಾ ಇದ್ದೀವಿ. ರೂಪಾಯಿ ತಿರ್ಗಾ ಇಳಿದಿದೆ 95.42. 100 ನಿಶ್ಚಿತ, 120 ಖಂಡಿತ. ನೀವು ಅದನ್ನ ಮರೆಯೋದೇ ಬೇಡ. 97.07 ವರೆಗೂ ಹೋಗಿ ಈಗ ಅದನ್ನ ಏರಿಸಿದ್ದಾರೆ ಕಷ್ಟಪಟ್ಟು ರಿಸರ್ವ್ ಬ್ಯಾಂಕ್. ಅದು ಆದಷ್ಟು ಬೇಗ ತಿರ್ಗಾ ಇಳಿದ್ ಬಿಡತ್ತೆ. ಆಟೋ ಇಂಡೆಕ್ಸು 0.08, IT ಇಂಡೆಕ್ಸು 0.4, ಫಾರ್ಮಾ ಇಂಡೆಕ್ಸು -0.2, FMCG -0.2, ಮೆಟಲ್ಲು +0.6. ಏನೋ ಈ ಟಾಟಾ ಸನ್ಸ್ದು IPO ಬಂದ್ಬಿಡತ್ತೆ ಅನ್ನುವಂತ ಒಂದು ನಂಬಿಕೆನಲ್ಲಿ ಟಾಟಾ ಕೆಮಿಕಲ್ಸ್ 4% ಏರಿದೆ. ಟಾಟಾ ಪವರ್ 3% ಏರಿದೆ. ಕರ್ನಾಟಕ ಬ್ಯಾಂಕು 2.6% ಏರಿದೆ. ಅಮರ್ ರಾಜಾ ಒಳ್ಳೆ ರಿಸಲ್ಟ್ 2.6 ಏರಿದೆ. ಟಾಟಾ ಮೋಟಾರು 2.1, ಎಕ್ಸೈದು 1.8, ತಂಗಮೇಲು 1, ರಿಲೀಸ್ ಲ್ಯಾಬ್ ಸನ್ ಫಾರ್ಮ್ ಅನ್ನು ದಬಾಕೊಂಡು 1.3 ಡೌನ್. ಡೀಸೆಲ್ ಬೆಲೆ ಎಲ್ಲ ಹತ್ತಿ ಉರಿತಾ ಇದೆ ಅಲ್ವಾ, ಅದರಿಂದ ಏನಾಗೋಯ್ತು, ಲೈಕ್ ಡಿಮ್ಯಾಂಡ್ ವೀಕ್ ಆಗ್ಬಿಟ್ಟಿದ್ಯಂತೆ. ಅದು ಮಾತ್ರ ಅಲ್ಲದೆ ಹಲವು ಊರುಗಳಲ್ಲಿ ಜನರು ಕ್ಯೂನಲ್ಲಿ ನಿಂತು ಡೀಸೆಲ್ನ ಹಾಕ್ತಾ ಇದ್ದಾರೆ. ನಾನು ಕೇಳಿದೆ ಯಾಕೆ ಸರ್ ಈ ತರ ಅಂತ, ಒಬ್ಬ ಫ್ರೆಂಡ್ನ ಕೇಳಿದೆ. ಈ ರೀತಿ ಕಂಪನಿ ಇದು ಆ ಥರ ಇತ್ತು ಅಂತಂದ್ರೆ ₹145 ಲೀಟರ್ ಅಂತ ಹಾಕಕ್ಕೆ ಕೇಳ್ತಾ ಇದ್ದಾರೆ. ಆ ಥರ ಗಾಡಿಗಳನ್ನೆಲ್ಲ ಪಾರ್ಕ್ ಮಾಡಿಬಿಟ್ಟು ನಾರ್ಮಲ್ ಹೊಸ ಗಾಡಿ ತಗೊಂಡು, ದಟ್ ಈಸ್ ನಾರ್ಮಲ್ ಗಾಡಿನ ಹೈರ್ಗೆ ತಗೊಂಡು ರೀಟೇಲಲ್ಲಿ ಹಾಕಿ ಮಾಡ್ತಾ ಇದ್ದಾರೆ ಜನರು. ಸಬ್ಸ್ಟಿಟ್ಯೂಷನ್ ನಡೀತಾ ಇದೆ ಅಂತ ಹೇಳ್ತಾರೆ. ಒಂದು ಎರಡನೇದು ಏನು ಅಂತಂದ್ರೆ, ಹಲವು ಬಂಕ್ಗಳಲ್ಲಿ ಪೇಮೆಂಟ್ ಅಡ್ವಾನ್ಸ್ ಆಗಿ 1 ಡೇ ಮುಂಚೆನೆ ಕೊಡ್ಬೇಕಂತೆ. ಅದರಿಂದ 1 ಡೇ ಮುಂಚೆನೆ ಈ ಚಿಕ್ಕ ಚಿಕ್ಕ ಬಂಕ್ಸ್ ಅಲ್ಲೆಲ್ಲ ಒಂದಿನ ಮುಂಚೆನೆ ಕೊಡೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಆ ಬಂಕಲ್ಲೆಲ್ಲ ಈ ಕೆಲವು ಊರ್ಗ ಪಕ್ಕದಲ್ಲಿ ಇರುವಂತ ಬಂಕ್ಗಳೆಲ್ಲ ಡೀಸೆಲ್ ಇಲ್ಲ. ಇದರಿಂದ ಈ ಡೀಸೆಲ್ ಇದರಿಂದ ಒಂದು 20% ಆಫ್ ಟ್ರಕ್, ಅಂದ್ರೆ ಒಂದು 5 ಟ್ರಕ್ ಇತ್ತು ಅಂತಂದ್ರೆ 1 ಟ್ರಕ್ ರೋಡ್ ಸೈಡ್ ಅಲ್ಲಿ ನಿಂತಿದೆ. ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಇನ್ನೂ ಫೈಟ್ ಡಬಲ್ ಆಗಿ ಇರುತ್ತೆ. ಒಂದು ಡೀಸೆಲ್ ಇಂದ ಇರುತ್ತೆ, ಇನ್ನೊಂದು ಟ್ರಕ್ ಶಾರ್ಟೇಜ್ ಇಂದ ಇರುತ್ತೆ. ಒಟ್ಟಿನಲ್ಲಿ ಈ ಒಂದು ದುಡ್ಡೆಲ್ಲ ಏರೇ ಇರುತ್ತೆ. FMCG ಕಾಸ್ಟ್ ಎಲ್ಲ ಕಾಸ್ಟ್ ಇರುತ್ತೆ. US ಏನ್ ಹೇಳ್ತಾರೆ ಅಂತಂದ್ರೆ, ಸಡನ್ ಇರಾನ್ ಮೇಲೆ ಗುಂಡು ಹಾಕಿದ್ರು, ಹೇಳಿದ್ರೆ SM ಪ್ರಿಫರೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇರಾನ್ ನೋಡಿದ್ರ ನಮ್ಮ ಮೇಲೆ ಗುಂಡು ಹಾಕ್ಬಿಟ್ರು, ಅದನ್ನ ನಂಬೋದಕ್ ಆಗಲ್ಲ. ಸೊ ಒಟ್ಟಿನಲ್ಲಿ ಇದೇನು ಇಲ್ಲ. ಈ ಅಬ್ರಹಾಂ ಅಕಾರ್ಡ್‌ನಲ್ಲಿ ಸಹಿ ಹಾಕು ಅಂತ ಕೇಳ್ತಾನೆ. ನಮ್ಮ ಹತ್ರ ಒಂದು ಮುದ್ದಿನ ಪ್ರಾಣಿಯಾಗಿರುವಂತ ಈ ಪಾಕಿಸ್ತಾನ ಹೇಳ್ದಂತ ಸಹಿ ಹಾಕಲ್ಲ ಅಂತ ಹೇಳ್ಬಿಟ್ಟ. ಇದೇ ಸಮಯದಲ್ಲಿ ಜಿ ಜಿನ್‌ಪಿಂಗ್ ಏನ್ ಹೇಳಿದ್ದಾನೆ ಅಂತಂದ್ರೆ, ಒಳ್ಳೆ ಪ್ರಾಣಿನೇ ಅಂತ ಜಿ ಜಿನ್‌ಪಿಂಗ್ ಪಾಕಿಸ್ತಾನ್ಗೆ ಸರ್ಟಿಫಿಕೇಟ್‌ನ ಕೊಟ್ಟಿದ್ದಾರೆ. ನಾವು ಈ ಸೈಡು ಆ ಸೈಡು ನೋಡ್ತಾ ಇದ್ದೀವಿ. ಪಾಕಿಸ್ತಾನ್ಗೆ ಇಬ್ರೂನು ಸರ್ಟಿಫಿಕೇಟ್ ಮೇಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಅಮೆರಿಕ ಹೇಳಿದ್ದು ಮಾಡಲ್ಲ ಅಂತ ಹೇಳಿದ್ರು ಕೂಡ ಇವ್ರು ಹೇಳ್ತಾ ಇದ್ದಾರೆ. ಆದ್ರೆ ನಾವೇನೇ ಮಾಡಿದ್ರು ಕೂಡ ತಿರುಗಿ ನೋಡಲ್ಲ ಅಂತಿದ್ದಾರೆ. ಇಲ್ಲೋಗಂದ್ರು ಮಾರ್ಕ್ ಏನ್ ಹೇಳ್ಬಿಟ್ಟು ಹೋದ್ರು ಅಂತಂದ್ರೆ, ಇಂಡಿಯಾ 500 ಬಿಲಿಯನ್ ತಗೋತಾರೆ ಅಂತ. ಅದನ್ನ ನಾವು ತಗೊಳ್ಳೋದಿಲ್ಲ ಅಂತ ಜೈಶಂಕರ್ ಕೂಡ ಹೇಳಿಲ್ಲ, ಅಮ್ಮೆಯಾರ್ ಕೂಡ ಹೇಳಿಲ್ಲ. ಆಲ್ರೆಡಿ ರೂಪಾಯಿ ಸೆಂಚುರಿ ಹೊಡೆಯಕ್ಕೆ ಹೋಗ್ತಾ ಇದೆ. ಇದರಲ್ಲಿ ಇನ್ನೂ ಅಮೆರಿಕನ್ ಗ್ರೂಪ್ಸ್ ನೀವೇನು 500 ಬಿಲಿಯನ್ ತಗೊಳ್ತಿದ್ದೀರಾ ಅಂತ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದರೊಳಗೆ ಇನ್ನೊಂದೇನಾಗಿದೆ ಅಂತಂದ್ರೆ, ನಾವು 3rd ಇಂದ 5th ಲಾರ್ಜೆಸ್ಟ್ ಎಕಾನಮಿ ಆಗ್ಬಿಟ್ಟಿದ್ದೀವಿ. ತಾಯ್ವಾನ್ ಕೂಡ ನಮ್ಮನ್ನ ಓವರ್ಟೇಕ್ ಮಾಡ್ತಾ ಇದೆ. ತಾಯ್ವಾನ್ ಅಂತ ಅನ್ನೋದು ನಮ್ಮ ಈ ಅಂಡಮಾನ್ ನಿಕೋಬಾರ್ ಸೈಡಲ್ಲಿ ಇರುವಂತ ಒಂದು ಊರು. ಅದರ ಮಾರ್ಕೆಟ್ ಕ್ಯಾಪು ಇಂಡಿಯಾದ ಮಾರ್ಕೆಟ್ ಕ್ಯಾಪ್ಗಿಂತ ಜಾಸ್ತಿ ಹೋಗ್ಬಿಟ್ಟಿದ್ಯಂತೆ. ಇಂಡಿಯಾ ನಂಬರ್ 6ಗೆ ಹೋಗಿದೆ. ನೀವು ಏನೇ ಪಂಪ್ ಹೊಡೆದ್ರು ಕೂಡ
ಮೇಲೆ ಏರೋಕೆ ಆಗ್ತಾ ಇಲ್ಲ. ಆಮೇಲೆ ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾ ಎಕಾನಮಿ ಸ್ಟ್ರಾಂಗ್ ಆಗಿದೆ, ಸೈಲೆಂಟ್ ಆಗಿದೆ, ಅದು ಸ್ಟಾಕ್ ಎಲ್ಲ ನಮ್ಗೇನು ಆಗೋದಿಲ್ಲ ಅಂತ. ಹಾಗಿದ್ರೆ ಯಾಕೆ ಅಮ್ಮೆಯವರೇ ನೀವು ಗೋಲ್ಡ್ ತಗೋಬೇಡಿ ಅಂತ ಹೇಳಿದ್ರಿ, ಲಗ್ನಾಂಶ ಎಲ್ಲ ಕಡಿಮೆ ಮಾಡಿ ಅಂತ ಯಾಕೆ ಹೇಳ್ತೀರಾ ಅಂತ. ನೀವೊಂದ್ ಹೇಳ್ತೀರಾ, ನಿಮ್ ನಾಯಕರು ಇನ್ನೊಂದ್ ಹೇಳ್ತಾರೆ. ಯಾವ್ದು ಸತ್ಯ ಅಂತ ಅನ್ನೋದನ್ನ ನೀವು ಕ್ಲಾರಿಫೈ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಗವರ್ಮೆಂಟ್ ಏನ್ ಹೇಳ್ತಾರೆ, ಈ ಹೊರದೇಶದವ್ರನ್ನ ಇದು ಮಾಡೋದಕ್ಕೆ LTGನು SCGನು ಶಾರ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲೂ ಕೈ ಇಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಫರ್ಟಿಲೈಸರ್ ಸಬ್ಸಿಡಿ 3 ಲಕ್ಷ ಕೋಟಿಗಿಂತ ಮೇಲೆ ಹೋಗ್ಬಿಡ್ರೆ RBI ಮಾಡಿದಂತ ಪ್ಯಾಕೆಟ್ ಹಂಗೆ ಈ ಸೆಟಲ್ ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಇಂಡಿಯಾ ಇನ್ಕ್ ಏನ್ ಹೇಳ್ತಾರೆ ಅಂತಂದ್ರೆ, ಮಾರ್ಜಿನ್ಸ್ ಇಂದ ನಮ್ಗೆ ತುಂಬಾ ಪ್ರೆಷರ್ ಆಗಿದೆ, ವಾರಿಂದ ಸೇಲ್ಸ್ ಇದ್ರೂ ಕೂಡ ನಮ್ಗೆ ವಾರಿಂದ ಮಾರ್ಜಿನ್ ಪ್ರೆಷರ್ ಬಂದ್ಬಿಟ್ಟಿದೆ, ಕಾಸ್ಟ್ ನ ನಾವು ಏರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ ಬ್ಯಾಂಕ್ಸು ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ನ ಔಟ್ ಪರ್ಫಾರ್ಮ್ ಮಾಡಿಬಿಡುತ್ತೆ. ಸೊ ಇದಕ್ಕೆ 2 ಕಾರಣ. ಒಂದು, ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ತುಂಬಾ ಬಾಂಡ್ಗಳನ್ನ ಇಟ್ಟಿದ್ದಾರೆ, ಸೊ ಮಾರ್ಕ್ ಟು ಮಾರ್ಕೆಟ್ ಲಾಸಸ್ ಜಾಸ್ತಿ ಆಗಿರುತ್ತೆ. 2ನೇ ಕಾರಣ, ರಿಟೇಲ್ ಅಲ್ಲಿ ಬಿಸ್ನೆಸ್ ನಡೀತಾ ಇದೆ. ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಗೆ ಅಷ್ಟೊಂದು ನೆಟ್ವರ್ಕ್ ಅನ್ನೋದಿಲ್ಲ. ನಾನು ನಿಮ್ಮ ಹತ್ರ ಮುಂಚೆನೆ ಹೇಳಿದೆ, ದಟ್ ಈಸ್ ಇಂಡಿಯಾ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತಂದ್ರೆ ಇಂಟ್ರೆಸ್ಟ್ ರೇಟ್ನ ಟಕ್ಕಂತ ಏರಿಸ್ಬೇಕು. ಯಾಕೆ 9% ಇಂಟ್ರೆಸ್ಟ್ ರೇಟ್ ಆಗಿರಬೇಕು ಅಂತ ನಿಮಗೆ ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೀನಿ. ತಿರ್ಗಾ ಇನ್ನೊಂದ್ಸಲ ಹೇಳ್ತೀನಿ, 10 ವರ್ಷದ ಈಲ್ಡ್ ಅಮೇರಿಕಾದು 4.5. ಹೆಜ್ಜಿಂಗ್ ಕಾಸ್ಟ್, ಹೆಜ್ಜಿಂಗ್ ಅಂತಂದ್ರೆ ರುಪಿಗೆ ಅಗೇನ್ಸ್ಟ್ ಆಗಿ ಡಾಲರ್ನ ಇದು ಮಾಡುವಂಥದ್ದು 3.5. ಅವರಿಗೆ ಈ ರೀತಿ ದುಡ್ಡಲ್ಲಿ ಹಾಕುವಂಥವ್ರಿಗೆ 1% ಆದರೂ ಲಾಭ ಬೇಕು. 9% ಇಂಟ್ರೆಸ್ಟ್ ಅಂತ ಅಂದ್ರೇನೆ ಹೊರದೇಶದವನು ಬರ್ತಾನೆ. ಈ ರೈಸಿಂಗ್ ಕಮರ್ಷಿಯಲ್ ಡೆಪಾಸಿಟ್ ಇದೆಯಲ್ಲ, ದಟ್ ಈಸ್ ಬಲ್ಕ್ ಆಗಿ ಡೆಪಾಸಿಟ್ ಹಾಕುವಂಥ FD, ಅವಳು ಕೂಡ ಸೊ ಇದನ್ನೆಲ್ಲ ನಂಬ್ಕೊಂಡೆ ಬ್ಯಾಂಕ್ ಎಲ್ಲ ಇದೆ ಇವತ್ತು. ಸೊ ಆಗ ಈ ಡೆಪಾಸಿಟ್ ಕಾಸ್ಟ್ ಕೂಡ ಹೈಯರ್ ಆಗುತ್ತೆ ಅಂತ ಅನ್ನೋದು ಒಂದು ಇದರಿಂದ ನಾವು ಅರ್ಥ ಮಾಡ್ಕೋಬೇಕು. ಗೋಲ್ಡ್ ETF ಪ್ರಪಂಚದ ತುಂಬೆಲ್ಲ ಹೊರಗಡೆ ಹೋಗ್ತಾ ಇದೆ. $2.7 ಬಿಲಿಯನ್ ಒಂದು ವಾರಕ್ಕೆ ಹೊರಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಅಮೆರಿಕಗರ ಊರಲ್ಲಿ ಅದು ಸೇಫ್ ಆಗಿರುತ್ತಾ ಅಂತ ಒಂದು ಸಂದೇಹವನ್ನ ಹಾಕ್ಸಿದ್ದಾರೆ. ಅದು ನಿಮ್ಮ ಕೆಲಸ. ಯಾಕೆಂತಂದ್ರೆ ಈಗ ಗೋಲ್ಡಲ್ಲಿ ಇದ್ರೆ ದುಡ್ಡು ಲಾಕ್ ಆಗ್ಬಿಡತ್ತೆ. ಆ ಲಾಕ್ ಇಂದ ತೆಗಿಯೋದಕ್ಕೆ ಏನ್ ದಾರಿ ಅನ್ನೋದನ್ನ ನೋಡ್ತೀರಾ. ಅಮರರಾಜ ಎನರ್ಜಿ 95% ಪ್ರಾಫಿಟ್ ಏರಿದೆ. ₹100 ಲಾಭ ಅಂದ್ರೆ ₹195 ಇತ್ತು. ₹5.20 ಡಿವಿಡೆಂಡ್ ಕೊಡ್ತಾ ಇದ್ದಾರೆ. ಯಾರೆಲ್ಲ ಸ್ಟಾಕ್ ನ ಇಟ್ಟಿದ್ದೀರೋ ಡಿವಿಡೆಂಡ್ ತಗೊಂಡು ಹಾಕೊಳ್ಳೋದೇನು. ಟೈಟನ್ ಬಗ್ಗೆ ಅಜಲ್ಸ್ ಎಲ್ಲ ಒಂದು ದೊಡ್ಡ ಇಂಟರ್ವ್ಯೂನ ಕೊಟ್ಟಿದ್ದಾರೆ, ಮಿಂಟ್ ಅಲ್ಲಿ ಬಂದಿದೆ, ನೀವೆಲ್ಲ ನೋಡ್ಬೇಕು. ಎಲ್ಲ ಈ JP Morgan ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ಟೈಟನ್ ಒಂದೇ ಕಂಪನಿ ಗೋಲ್ಡನ್ ಕಾಂಪೌಂಡ್ ಇರುತ್ತೆ. ಈ ವಾರ ಮುಗಿದ ಮೇಲೆ ಅದು ಒಳ್ಳೆ ರಿಸಲ್ಟ್ ಕೊಟ್ಟ ಮೇಲೆ ಕೂಡ 10% ಕರೆಕ್ಟ್ ಆಗಿದೆ ಟೈಟನ್ ಅಂತ. ಇದು ಒಂದು ದೊಡ್ಡ ವಜ್ರದ ಸೂಜಿ ಅನ್ನೋದನ್ನ ನಾನು ಹೇಳಿದ್ದೀನಿ. ಟೈಟನ್ ಮೇನ್ ಬಿಸ್ನೆಸ್ ಜ್ಯುವೆಲ್ರಿ ಇಂದಾನೆ ಬರ್ತಾ ಇದೆ, ಇನ್ಕ್ಲೂಡಿಂಗ್ ಕ್ಯಾರೆಟ್ ಲೈನ್. ಅದು ನಿಯರ್ಲಿ 80-90% ಆಫ್ ದಿ ಬಿಸ್ನೆಸ್. ಬೇರೆ ಇದರಲ್ಲಿ ವಾಚಸ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ, ತುಂಬಾ ಪ್ರಾಫಿಟಬಲ್ ಆಗಿದೆ. ಅದೇ ತರ ಈ ಲೇಡೀಸ್ ಬ್ಯಾಗು ತರೇರಾನು ಅವರಿಂದ ಫಾಸ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಟೈಟನ್ i+ ಈ ಕರ್ನಾಟಕದಲ್ಲಿ ಸಿಗ್ನಿಫಿಕೆಂಟ್ ಪ್ಲೇಯರ್ ಆಗಿದ್ರು ಕೂಡ ಲೆನ್ಸ್ ಕಾರ್ಟ್ ಮಾಡಿದ್ನ ಇವರು ಮುಂಚೆನೆ ಮಾಡಿರ್ಬೇಕಿತ್ತು ಅಂತ ಫೀಲ್ ಮಾಡ್ತಾ ಇದ್ದಾರೆ ಈಗ. ಆದ್ರೂ ಬೇರೆ ಬಿಸ್ನೆಸ್, ಈ ವಾಚಸ್, ಸೆಂಟು, ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡು ಇದೆಲ್ಲ ಇರೋದ್ರಿಂದ ಬೇರೆ ಕಂಪನೀಸ್ಗೂ ಈ ಕಂಪನಿಗೂ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ರೀಬೌಂಡ್ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಯುವೆಲ್ರಿ ಒಂದು 3 ಬಿಲಿಯನ್ 3.5 ಬಿಲಿಯನ್ ಅಷ್ಟು ಕಸ್ಟಮರ್ಸೇ ತಗೊಂಡಿದ್ದಾರೆ. ಆದ್ರೆ ವಾಚ್ ಅಲ್ಲಿ 16 ಬಿಲಿಯನ್ ಕಸ್ಟಮರ್ಸ್ ಇದ್ದಾರೆ. ಈ ವಾಚ್ಗೆ ಬರುವಂತ ಕಸ್ಟಮರ್ಸ್ನೆಲ್ಲ ನಿಧಾನವಾಗಿ ನಾವು ಜ್ಯುವೆಲ್ರಿಗೆ ಎಳಿತೀವಿ. ಲೋ ಅಂಡ್ ಜ್ಯುವೆಲ್ರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಾಟಾ ಸನ್ಸ್ ಅಲ್ಲಿ ಏನ್ ಮಾತಾಡ್ಕೋತಾರೆ ಅಂತಂದ್ರೆ, ಈ ಲಾಸ್ ಅನ್ನ ಏರ್ತಾ ಇದೆಯಲ್ಲಪ್ಪ ಚಂದ್ರಶೇಖರ್, ಇದಕ್ಕೇನು ಉತ್ತರ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಅವ್ರು ಏನ್ ಕೊಡ್ತಾ ಇದ್ದಾರೆ ಅನ್ನೋದನ್ನ ಕಾದಿದ್ದು ನೋಡ್ಬೇಕು. ITC ಏನ್ ಮಾಡ್ತಾರೆ ಅಂತಂದ್ರೆ, ಈಗ ಬೆಳಗ್ಗೆ ತಿಂತೀವಾ, ಈಗ ತಿಂದೇ ಹೋಗ್ಬಿಡ್ತೀವಿ. ಅದರಿಂದ ಬ್ರೇಕ್ಫಾಸ್ಟ್ಗೆ ಒಂದು ಸ್ಮೂತಿನ ರೆಡಿ ಮಾಡ್ತಾ ಇದ್ದಾರೆ. ಅದನ್ನ ನೀವು ಬಾಟಲ್ ತಗೊಂಡು ಆನ್ ದ ವೇ ಕುಡ್ಕೊಂಡು ಹೋಗ್ಬೋದು ಅನ್ನುವಂತ ಒಂದು ಐಡಿಯಾದಲ್ಲಿ ಇವತ್ತೇ ಕೊನೆಯದಾಗಿ ನೀವು IT ಇಂಡಸ್ಟ್ರಿ ಕನ್ಸಿಡರ್ ಮಾಡ್ಬೋದು. ನಿಮ್ಗೆ ₹8 ಬೋನಸ್ ಬೇಕು ಅಂತಂದ್ರೆ, ₹8 ನಿಮ್ಗೆ ಡಿವಿಡೆಂಟ್ ಆಗಿ ಬರಬೇಕು ಅಂತಂದ್ರೆ
ನಾಳೆ ರೆಕಾರ್ಡ್ ಡೇಟು. ನಾಳೆ ಅವರು ನಿಲ್ಬೇಕು, ಇಲ್ಲಾಂದ್ರೆ ಬರೋದಿಲ್ಲ. ಈ ಜುಲೈ 24ನೇ ತಾರೀಕಿಂದ ಜುಲೈ 30ನೇ ತಾರೀಕು ಒಳಗಡೆ ಈ ಎಂಟ್ರಿ ಪೇಮೆಂಟ್ ನ ಮಾಡ್ತಾರೆ. ವಿಪ್ರೋ 15,000 ಕೋಟಿ ಬೈ ಬ್ಯಾಕ್ ಈ ಪ್ರೈಸ್ ಇಂದ 23% ಹೈಯರ್ ಆಗಿ ಕೊಡ್ತಾ ಇದ್ದಾರೆ. ಆಮೇಲೆ HCL ಟೆಕ್ ಏನ್ ಹೇಳ್ತಾರೆ ಅಂತಂದ್ರೆ, ನಿಮ್ಮ ಪ್ರಿಹಾ ಸಿಸ್ಟಮ್ ಈ ಒಂದು ಪ್ಲಾನ್ ಟೈ ಅಪ್ ಮಾಡಿ ನಲ್ಲಿ ಒಂದು ಮಾಡರ್ನೈಸೇಷನ್ ತಗೊಂಡ್ ಬರ್ತಾ ಇದ್ದಾರೆ. ಆಮೇಲೆ ಈ ಝೈಡಸ್ ಏನ್ ಹೇಳ್ತಾರೆ ಅಂತಂದ್ರೆ, ಕಾಂಕಾಲಜಿನು US ಸ್ಪೆಷಾಲಿಟಿ ಡ್ರಗ್ ಬಿಸ್ನೆಸ್ ದೊಡ್ಡದು ಮಾಡ್ತಾ ಇದ್ದಾರೆ. ಇಂಡಿಯನ್ ಫಾರ್ಮಾ ಕಂಪನೀಸ್ ಯುಎಸ್ ಅಲ್ಲಿ ಸ್ಪೆಷಾಲಿಟಿ ಮೆಡಿಸಿನ್ಸ್ ಮಾಡೋದ್ರಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಇಲಿಯಾಸ್ ಜಾರ್ಜ್ ಅಂತ ಅನ್ನೋರು ಫೆಡರಲ್ ಬ್ಯಾಂಕ್ ಜೊತೆ ಪಾರ್ಟ್ ಟೈಮ್ ಚೇರ್ಮನ್ ಆಗಿ ಅಪಾಯಿಂಟ್ ಆಗಿದ್ದಾರೆ. ಪ್ರಪಂಚದಲ್ಲೇ ಈ ಶಾಪ್ ಹೋಲ್ಡರ್ ವ್ಯಾಲ್ಯೂಯೇಷನ್ ಅಲ್ಲಿ TVS ಮೋಟರ್ ನಂಬರ್ 1 ಅಂತ ಸರ್ಟಿಫಿಕೇಟ್ ತಗೋತಾ ಇದ್ದಾರೆ. ಟೈರು ಆಟೋ ಕಾಂಪೋನೆಂಟ್ ಫರ್ಮ್ಸ್ ಎಲ್ಲ ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಇನ್ಪುಟ್ ಕಾಸ್ಟ್ ಎಲ್ಲ ಏರಿದೆ, ನಾವು ಎಕ್ಸ್ಟ್ರಾ ದುಡ್ಡನ್ನ ಪಾಸ್ ಆನ್ ಮಾಡ್ತೀವಿ, ಅದರಿಂದ ನಿಮ್ಮ ಕಾರ್ ಬೆಲೆಗಳೆಲ್ಲ ಏರುತ್ತೆ ಅಂತ ಹೇಳ್ತಾ ಇದ್ದಾರೆ. UAE ಏನ್ ಹೇಳ್ತಾರೆ ಅಂತಂದ್ರೆ, ನಾವೇ 1.4 ಶಿಪ್ಸ್ ನ ಮಾಡಿ ನಾವು ETS ಹೊರಗಡೆ ತಳ್ಳುವಂತ ಕೆಲಸವನ್ನ ನೋಡ್ತೀವಿ ಅಂತ. ಈ 2031 ಒಳಗಡೆ ಈ US ಗ್ರೀನ್ ಕಾರ್ಡ್ ಅಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಅಮೆರಿಕಾದಲ್ಲಿ ಇದ್ಕೊಂಡೇ ನೀವು ಗ್ರೀನ್ ಕಾರ್ಡ್ ನ ಅಪ್ಲೈ ಮಾಡೋದಕ್ಕಾಗಲ್ಲ. ಆಗ ನೀವು ನಿಮ್ಮ ಸ್ವಂತ ಊರಿಗೆ ಹೋಗಿ ಅಲ್ಲಿಂದಾನೇ ಅಪ್ಲೈ ಮಾಡಬೇಕು. ಅಂತಂದ್ರೆ ಬೇರೆ ಯಾವ್ದಾದ್ರು ಊರಲ್ಲಿ ರೆಸಿಡೆನ್ಸಿ ಪರ್ಮಿಟ್ ಇದ್ರೆ ಅಲ್ಲಿ ಕುತ್ಕೊಂಡು ಮಾಡ್ಬೋದು ಅಂತ ಹೇಳಿದ್ದಾರೆ. ಇವತ್ತು ಇದೇನೇ ಮುಖ್ಯ ಸುದ್ದಿಗಳು. ಇವತ್ತು ಬೀಳತ್ತೆ ಪಟಾಕಿ ಲಿಸ್ಟ್ 1-2 ಕನ್ಸಿಡರ್ ಮಾಡಿ ಬಾಂಡ್ನ ಆಗಾಗ ತಗೊಳ್ಳಿ. ಯಾಕೆಂತಂದ್ರೆ ಇನ್ನು ಎಷ್ಟು ದಿನ ಕೆಳಗೆ ಇಳಿಯುತ್ತೆ ಅನ್ನೋದು ನಮ್ಮಿಂದ ಹೇಳೋದಕ್ಕಾಗಲ್ಲ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ 1 ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.